ಅಭಿವೃದ್ಧಿಯ ಹರಿಕಾರ, ಜನಪರ ಕಾಳಜಿಯ ಜನನಾಯಕ. ಲಾಟರಿ ನಿಷೇಧ, ಸಾರಾಯಿ ನಿಷೇಧ. ರೈತರ ಸಾಲ ಮನ್ನಾ ಮಾಡಿದ ರೈತ ನಾಯಕ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಹೃದಯ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಎಂದು ದೇವರಲ್ಲಿ ಶಿರಹಟ್ಟಿ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪ್ರಾರ್ಥಿಸಿದರು. ಈ ವೇಳೆ ಶಿರಹಟ್ಟಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಪ್ರಕಾಶ್ ದೊಡ್ಮನಿ ಮಾತನಾಡುತ್ತಾ, ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಜೆಡಿಎಸ್ ಪಕ್ಷವು ಎನ್ಡಿಎ ಜೊತೆ ಮೈತ್ರಿ ಮಾಡಿಕೊಂಡಿದೆ. ನಮ್ಮ ಪಕ್ಷಕ್ಕೆ ಮಂಡ್ಯ, ಹಾಸನ ಹಾಗೂ ಕೋಲಾರವನ್ನು ನಮಗೆ ಬಿಟ್ಟು ಕೊಡುತ್ತಾರೆ ಎಂದು ಈಗಾಗಲೇ ಕುಮಾರಣ್ಣ ಹೇಳಿದ್ದಾರೆ. ನಾವು ಎನ್ಡಿಎ ಪಕ್ಷದ ಮೈತ್ರಿ ಇರುವುದರಿಂದ ಗೆಲುವಿಗೆ ಶ್ರಮ ವಹಿಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಿರಹಟ್ಟಿ ತಾಲೂಕು ಜೆಡಿಎಸ್ ಗೃಹಾಧ್ಯಕ್ಷ ಫಕೀರಪ್ಪ ತುಳಿ, ಉಪ ಗೃಹಾಧ್ಯಕ್ಷ ಬಸವರಾಜ್ ಕಲ್ಲಪ್ಪನವರ್, ತಾಲೂಕು ಉಪಾಧ್ಯಕ್ಷ ಇಸಾಕ್ ಅಹ್ಮದ್ ಬೈರಕ್ದಾರ್, ಪ್ರಧಾನ ಕಾರ್ಯದರ್ಶಿ ವಿನಾಯಕ್ ಪರಬತ್, ಕಾರ್ಯಾಧ್ಯಕ್ಷ ಶಿವು ಪಾಟೀಲ್, ಕಾರ್ಯದರ್ಶಿಯಾದ ವೀರೇಶ್ ಬಣಗಾರ್, ನಗರ ಘಟಕದ ಅಧ್ಯಕ್ಷ ರಾಯಾಸಾಬ್ ಢಾಲಾಯತ್, ರಾಜೇಸಾಬ್ ಢಾಲಾಯತ್, ಡಾಕ್ಟರ್ ಶರಣಪ್ಪ ಹೂಗಾರ್ ಹಾಗೂ ಶಿರಹಟ್ಟಿ ತಾಲೂಕು ಪದಾಧಿಕಾರಿಗಳು ಭಾಗವಹಿಸಿದರು. ಆದ ಕಾರಣ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ದಿನಾಂಕ 25ನೇ ತಾರೀಕಿಗೆ ಅವರು ಡಿಸ್ಚಾರ್ಜ್ ಆಗಿ ಹೊರಬಂದು ಜೆಡಿಎಸ್ಸಿನ ಕಾರ್ಯಕರ್ತರಲ್ಲಿ ಒಂದು ಸ್ಥೈರ್ಯ ತುಂಬುವಂತ ಕೆಲಸವನ್ನು ಮಾಡುತ್ತಾರೆ. ಹಾಗಾಗಿ ಯಾರೇ ನಮ್ಮ ಜೆಡಿಎಸ್ ಕಾರ್ಯಕರ್ತರು ಕುಗ್ಗುವ ಹಾಗಿಲ್ಲ. ಅಧ್ಯಕ್ಷರು ಮತ್ತು ನಗರ ಘಟಕದ ಅಧ್ಯಕ್ಷರು ಹಾಗೂ ಎಲ್ಲ ಪ್ರಧಾನ ಕಾರ್ಯಕರ್ತರು, ಸಂಘಟನಾ ಕಾರ್ಯದರ್ಶಿಗಳು, ಇದೇ ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸಂಘಟನೆ ಕಾರ್ಯದರ್ಶಿ ಹಾಗೂ ಉಪ ಕಾರ್ಯದರ್ಶಿ ಎಲ್ಲರೂ ಶಿರಹಟ್ಟಿ ತಾಲೂಕಿನ ಒಟ್ಟಾರೆ ಕಮಿಟಿ ಪರವಾಗಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲೆಂದು ಎಲ್ಲ ತಾಲೂಕು ಕಮಿಟಿ ಪರವಾಗಿ ಕೇಳ್ಕೊಳ್ತೀವಿ. ಹಾಗೂ ಯಾರು ಕೂಡ ಜೆಡಿಎಸ್ ಕಾರ್ಯಕರ್ತರು ಅವರ ಮನಸ್ಸಿನ ಗೊಂದಲ ಮಾಡಿಕೊಳ್ಬಾರ್ದು. ಹಾಗೆ ಮತ್ತು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಆದಂತಹ ಬಸವರಾಜ ಬೊಮ್ಮಾಯಿಯವರನ್ನು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಂಗವಾಗಿ ಅವರು ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಹೇಳ್ಕೊಂಡು ಕುಮಾರಸ್ವಾಮಿಯವರಲ್ಲಿ ನಾವು ಕೇಳ್ಕೊಳ್ತೀವಿ.